ನಿಮ್ಮ ರೂಪ ರಮೇಶ್ ಕನ್ನಡ ವ್ಲಾಗ್ಸ್ ಇಂದ ಇವತ್ತು ಇನ್ನೊಂದು ಹೊಸ ವಿಡಿಯೋ ಜೊತೆ ಬಂದಿದ್ದೀನಿ. ಇನ್ನೊಂದು ಹೊಸ ಲೇಔಟ್ ಇನ್ಫಾರ್ಮೇಶನ್ ಜೊತೆ ಬಂದಿದ್ದೀನಿ. ವೀಕ್ಷಕರೇ, ನಾನು ಇವತ್ತು ಜಿಗ್ನಿಗೆ ಬಂದಿದ್ದೀನಿ. MNR ಎನ್ಕ್ಲೇವ್ ಬಂದಿದ್ದೀನಿ. ರೆಸಿಡೆನ್ಷಿಯಲ್ ಲೇಔಟ್ ಅಂತಾನೆ ಹೇಳ್ಬೋದು. ಇದೇ ಮೇನ್ ರೋಡ್ಗೆ ಅಟ್ಯಾಚ್ ಆಗಿರೋಂಥ ಲೇಔಟ್. ಹೊಸ ಲೇಔಟ್ ಮಾಡಿದ್ದಾರೆ. ಹಾಗೆ ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ, ನನ್ನ ಆಪೋಸಿಟ್ KHB ಕಾಲೋನಿ ಫೇಸ್ 4 ಬರ್ತಾ ಇದೆ. ಅದ್ರ ಆಪೋಸಿಟ್ ಅಲ್ಲೇ ಲೇಔಟ್ ಇದೆ. ಫಾಸ್ಟೆಸ್ಟ್ ಡೆವಲಪ್ಮೆಂಟ್ ಆಗಿದೆ. ಏರಿಯಾ ವೈಸ್ ಅಂತಾನು ಸೂಪರ್ ಅಂತಾನೆ ಹೇಳ್ಬೋದು. ನಾನು ಕೂಡ ನೋಡಿದೆ. OTG ಸರ್ಕಲ್ ಆಗಿದ ತಕ್ಷಣ ನಿಮ್ಗೆ ಕಿರ್ಲೋಸ್ಕರ್ ಟೊಯೋಟಾ ಅವ್ರದ್ದು ಸಿಗುತ್ತೆ. ಅಲ್ಲಿಂದ ಬಂದ್ರೆ ಇನ್ ಸ್ವಲ್ಪ ಮುಂದೆನೆ ಇವರ ಲೇಔಟ್ ಲೊಕೇಟ್ ಆಗಿದೆ. ಮೇನ್ ರೋಡೇ ನೋಡ್ತಾ ಇದ್ರಲ್ಲ, ಮೇನ್ ರೋಡ್ಗೆ ಅಟ್ಯಾಚ್ ಆಗಿರುವಂತ ಲೇಔಟ್. ಪ್ರೀಮಿಯಂ ಪ್ಲಾಟ್ಸ್ ಅಂತಾನೆ ಹೇಳ್ಬೋದು. ಯಾರಾದ್ರೂ ಇನ್ವೆಸ್ಟ್ಮೆಂಟ್ಗೆ ಏನಾದ್ರು ನೋಡ್ತಾ ಇದ್ದೀರಾ, ಇಲ್ಲ ಅಂತ ಹೇಳಿದ್ರೆ ಮನೆ ಕನ್ಸ್ಟ್ರಕ್ಷನ್ ಮಾಡ್ಕೊಂಡು ಬರ್ಬೇಕಂತ ಅನ್ಕೊಳ್ತಾ ಇದ್ದೀರಾ, ನೋಡಿ ಒಂದು ಹೊಸ ಲೇಔಟ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಪ್ರೀಮಿಯಂ ಲೇಔಟ್ ಅಂತಾನೆ ಹೇಳ್ಬೋದು. ಸಕ್ಕದಾಗಿದೆ. ಇನ್ನು ಹೆಚ್ಚಿನ ಮಾಹಿತಿ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಚಂದ್ರಶೇಖರ್ ಸರ್ ಅವರು ಇದ್ದಾರೆ. ಅವ್ರಿಗೂ ಕೂಡ ವೆಲ್ಕಮ್. ಇನ್ನು ಹೆಚ್ಚಿನ ಡೀಟೇಲ್ಸ್ ತಿಳ್ಕೊಂಡು ಬರೋಣ ಬನ್ನಿ. ಇವತ್ತು ನಮ್ಮ ಜೊತೆ ಚಂದ್ರಶೇಖರ್ ಸರ್ ಅವರು ಇದ್ದಾರೆ. ಹಾಯ್ ಸರ್. ಹಾಯ್ ಮೇಡಮ್. ಸರ್ ಹೆಂಗಿದ್ದೀರಾ? ಚೆನ್ನಾಗಿದ್ದೀನಿ ಮೇಡಮ್. ಸರ್, ಇವತ್ತು ಜಿಗ್ನಿಗೆ ಬಂದಿದೀವಿ. ನಿಮ್ಮ ಒಂದು ಹೊಸ ಲೇಔಟ್ ಮಾಡಿದಿರಾ ಅಂತ ಗೊತ್ತಾಯ್ತು. ಸರ್, ನಿಮ್ಮ ಕಂಪ್ನಿ ಬಗ್ಗೆ ಒಂದು ಸ್ಮಾಲ್ ಇಂಟ್ರೊಡಕ್ಷನ್ ನಮ್ಮ ವ್ಯೂವರ್ಸ್ಗೋಸ್ಕರ. ನಮ್ಮ ಕಂಪನಿ ಅವೆಂಚೂರಾ ಪ್ರಾಪರ್ಟೀಸ್ ಅಂತ. ಸರ್, ನಮ್ಮ ಕಂಪನಿ ಇರೋದು HSR ಲೇಔಟ್ ಅಲ್ಲಿ ಇದೆ. HSR ಲೇಔಟ್ ಅಲ್ಲಿ ನಿಮ್ಮ ಆಫೀಸ್ ಲೊಕೇಟ್ ಆಗಿದೆ. ನಮ್ಮ ಕಂಪನಿಯಿಂದ ಸುಮಾರು 10-15 ಲೇಔಟ್ ಗಳು ಮಾಡಿದೀವಿ. ಓಕೆ, ಈಗಾಗಲೇ 15 ಪ್ರಾಜೆಕ್ಟ್ಸ್ ಕಂಪ್ಲೀಟ್ ಆಗಿದೆಯಾ ಸರ್? ಆನ್ ಗೋಯಿಂಗ್ ಯಾವ್ದಾದ್ರು ಪ್ರಾಜೆಕ್ಟ್ಸ್ ಇದೆಯಾ ಸರ್ ನಿಮ್ದು? ಈಗ ಪ್ರೆಸೆಂಟ್ ಈ ಒಂದು ಲೇಔಟ್ ಮಾಡಿದೀವಿ. ಇವಾಗ ಜಿಗ್ನಿಲಿ ಸರೌಂಡಿಂಗ್ ಅಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಲೊಕ್ಯಾಲಿಟಿ ಇದೆ. ಅದರಲ್ಲಿ ಇರೋರೆಲ್ಲ ತಗೊಂಡ್ಲಿ ಅಂತ ಅಂದ್ಬಿಟ್ಟು. ಓಕೆ ಸರ್. ಸರ್, ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ ಸರ್ ಇದು ಜಿಗ್ನಿಲಿ? ಜಿಗ್ನಿ OT ಸರ್ಕಲ್ ಕೋನಸಂದ್ರ ರೋಡ್ ಅಲ್ಲಿ ಇದೀವಿ. ಈಗ ಕೋನಸಂದ್ರ ರೋಡ್ ಅಲ್ಲಿ ಒಂದು ಆಕ್ಚುಲಿ ಇದೆ ಮೇನ್ ರೋಡ್. ಬಸ್ ಕೂಡ ಪಾಸ್ ಆಗ್ತಾ ಇದೆ. ನೋಡಬಹುದು ನೀವು. BMTC ಬಸ್ಸಸ್ ಕೂಡ ಅವೈಲೇಬಲ್ ಇದೆ. ನೋಡ್ತಾ ಇರ್ಬೋದು. ಎದುರುಗಡೆ ಸ್ವಲ್ಪ ಇನ್ನೊಂಚೂರು ಮುಂದೆ ಹೋದ್ರೆ ನಿಮ್ಗೆ ಬಸ್ ಸ್ಟಾಪ್ ಕೂಡ ಸಿಗುತ್ತೆ. ಮೇನ್ ರೋಡ್ಗೆ ಅಟ್ಯಾಚ್ ಆಗಿರುವಂತ ಲೇಔಟ್ ನೋಡಿ. ಹೊಸ ಲೇಔಟ್ ಮಾಡಿದ್ದಾರೆ. ಅದು ಜಿಗ್ನಿಲಿ. ಯಾರಾದ್ರೂ ಜಿಗ್ನಿ ಸರೌಂಡಿಂಗ್ ಯಾರಾದ್ರೂ ನೋಡಿ ಸೈಟ್ಸ್ ಏನಾದ್ರು ಹುಡುಕ್ತಾ ಇದ್ರೆ, ಇನ್ವೆಸ್ಟ್ಮೆಂಟ್ಗೋಸ್ಕರ ಆಗ್ಲಿ, ಇಲ್ಲ ಅಂತ ಹೇಳಿದ್ರೆ ಒಂದು ಮನೆ ಕನ್ಸ್ಟ್ರಕ್ಷನ್ ಮಾಡ್ಕೊಂಡ್ಬಿಟ್ಟು ಒಂದು ರೆಂಟಲ್ ಪರ್ಪಸ್ಗೋಸ್ಕರ ಒಂದು ಮನೆ ಮಾಡೋಣ ಅಂತ ಅನ್ಕೊಂಡಿದ್ರೆ ದ ಬೆಸ್ಟ್ ಪ್ರಾಪರ್ಟಿ ಅಂತಾನೆ ಹೇಳ್ಬೋದು. ಪ್ರೀಮಿಯಂ ಪ್ಲಾಟ್ಸ್ ನ ಮಾಡಿದ್ದಾರೆ. ಸರ್, ಇದು ಟೋಟಲ್ ಆಗಿ ಎಷ್ಟು ಎಕರಲ್ಲಿ ಮಾಡಿದೀರಾ ಸರ್? ಇದು 3 ಎಕರೆನಲ್ಲಿ ಮಾಡಿದೀವಿ ಮೇಡಮ್. 3 ಎಕರ್ಸ್ ಅಲ್ಲಿ 3 ಎಕರ್ಸ್ ಅಲ್ಲಿ ಇದೆ ಸರ್. ಟೋಟಲ್ ಎಷ್ಟು ಸೈಟ್ಸ್ ಅವೈಲೇಬಲ್ ಇದೆ ಸರ್? ಇದು ನಾವು 55 ಸೈಟ್ಸ್ ಮಾಡಿದೀವಿ. ಓಕೆ, 55 ಸೈಟ್ಸ್ ಅಲ್ಲಿ ಒಂದು 10-15 ಸೈಟ್ಸ್ ಸೇಲ್ ಆಗಿದೆ. ಸೋಲ್ಡ್ ಔಟ್ ಆಗಿದೆ. ಅದು ಹೊಸ ಲೇಔಟ್ ಅಲ್ಲಿ ಅವಾಗಲೇ 15 ಸೈಟ್ಸ್ ಸೇಲ್ ಆಗಿದೆ ಅಲ್ವಾ ಸರ್? ರೈಟ್ ಅಲ್ವಾ ಸರ್? ಅವಾಗಲೇ 15 ಲೊಕ್ಯಾಲಿಟಿ ಚೆನ್ನಾಗಿದೆ. ಹೌದು ಸರ್. ಅದಾಗಿ ಜನ ತುಂಬಾ ಇಷ್ಟಪಟ್ಟು ತಗೊಳ್ತಾ ಇದ್ದಾರೆ. ಇನ್ನೊಂದು ಮೇನ್ ರೋಡ್ಗೂ ತುಂಬಾನೇ ನಿಯರ್ ಬೈ ಇದೆ. ಹೌದು, ಮೇನ್ ರೋಡ್ಗೂ ನಿಯರ್ ಬೈ ಇದೆ. ಇದು ಆಕ್ಚುಲಿ ಮೇನ್ ರೋಡ್ 120 ಫೀಟ್ ವೈಡನ್ ರೋಡ್ ಆಗ್ತಾ ಇದೆ. ಓಕೆ, ಅದು ವೈಡನ್ ಆಗ್ತಾ ಇದೆಯಾ ಸರ್? ಹೌದು, ಪ್ರಪೋಸಲ್ 120 ಫೀಟ್ ರೋಡ್ ಇದು. ನಮ್ಮ ಲೇಔಟ್ ಎದುರುಗಡೆ ಲೇಔಟ್ ಆಪೋಸಿಟ್ ಸರ್ KHB ಫೇಸ್ 4 ಬರ್ತಾ ಇದೆ. ಹೌದು ಮೇಡಮ್. ಈಗ ಇದು ನಮ್ಮ ಲೇಔಟ್ ಕರ್ನಾಟಕ ಹೌಸಿಂಗ್ ಬೋರ್ಡ್ ಸೂರ್ಯ ಸಿಟಿ ಅಂತ ಹೇಳಿ ಫೇಸ್ 4 ಮಾಡ್ತಾ ಇದ್ದಾರೆ ಗವರ್ಮೆಂಟ್. ಅವ್ರದ್ದು 2600 ಎಕರೆನಲ್ಲಿ ಆಲ್ಮೋಸ್ಟ್ 30,000 ಸೈಟ್ಗಳನ್ನ ಅವ್ರು ಮಾಡ್ತಾ ಇದ್ದಾರೆ. ನಮ್ ಲೇಔಟ್ ಎದುರುಗಡೆನೆ ಮಾಡ್ತಾ ಇರೋದು. ಹೌದು, ಅಟ್ಯಾಚ್ಡ್ ಇದೆ. ಹೌದು, ಹೌಸಿಂಗ್ ಕರ್ನಾಟಕ ಹೌಸಿಂಗ್ ಬೋರ್ಡ್ ಇಂದ ಎದುರುಗಡೆನೆ ಬರುತ್ತೆ. ಸರ್, ಇವಾಗ ಇಲ್ಲಿ ನಿಮ್ಮ ಲೇಔಟ್ ಅಲ್ಲಿ ಸರ್ ಯಾವ್ಯಾವ ಡೈಮೆನ್ಷನ್ ಅಲ್ಲಿ ಸೈಟ್ಸ್ ಅವೈಲೇಬಲ್ ಇದೆ ಸರ್? ನಾವು ಒಂದು 30-50 ಸ್ಟಾರ್ಟ್ ಆಗುತ್ತೆ. 30-50 ಇದೆ. 30-40 ಡೈಮೆನ್ಷನ್ ಇದೆ. ಮತ್ತೆ 20/40 ಕೂಡ ಇದೆ. ನಮ್ಮ 25/40 800 ಸ್ಕ್ವೇರ್ ಫೀಟ್ ಬರ್ತದೆ. ಅದು ಕೂಡ ಒಳ್ಳೆ ಚೆನ್ನಾಗಿ ಮನೆ ಕಟ್ಕೊಬಹುದು. 800 ಸ್ಕ್ವೇರ್ ಫೀಟ್ ಕೂಡ ಬರುತ್ತೆ. ಓಕೆ ಸರ್, ಕಾರ್ನರ್ ಸೈಟ್ಸ್ ಏನಾದ್ರೂ ಅವೈಲೇಬಲ್ ಇದೆಯಾ ಸರ್? ಕಾರ್ನರ್ಸ್ ಇದೆ ಮೇಡಮ್. ಕಾರ್ನರ್ಸ್ ಅವೈಲೇಬಲ್ ಇದೆ. ಓಕೆ ಸರ್, ಯಾವ್ಯಾವ ಫೇಸಿಂಗ್ ಅಲ್ಲಿ ಇದೆ ಸರ್ ಇಲ್ಲಿ ಸೈಟ್ಸ್? ಈಸ್ಟ್ ಫೇಸಿಂಗ್ ಇದೆ, ವೆಸ್ಟ್ ಫೇಸಿಂಗ್ ಇದೆ, ಮತ್ತೆ ನಾರ್ತ್ ಅಲ್ಲಿ ಇದೆ. ಸರ್, ನಿಮ್ ಲೇಔಟ್ ಇಂದ ಕನೆಕ್ಟಿವಿಟಿ ಯಾವ ತರ ಇದೆ ಸರ್? ನಮ್ ಲೇಔಟ್ ಮುಂದೆನೆ ನಮ್ಗೆ ಪ್ರಪೋಸಲ್ 120 ಫೀಟ್ ರೋಡ್ ಕನೆಕ್ಟಿವಿಟಿ ಬರುತ್ತೆ. OTC ಸರ್ಕಲ್ ಹತ್ರಕ್ಕೆ. ಮತ್ತೆ ಬನ್ನರಘಟ್ಟ ಇಂದಾನು OTC ಸರ್ಕಲ್ ಕನೆಕ್ಟ್ ಆಗುತ್ತೆ. ಮತ್ತೆ ಈಗ ಎಲೆಕ್ಟ್ರಾನಿಕ್ ಸಿಟಿ ಇಂದಾನು 7 ಕಿಲೋಮೀಟರ್ಸ್ ಅಲ್ಲಿ ಲೇಔಟ್ ಕನೆಕ್ಟ್ ಆಗುತ್ತೆ. ಜಿಗಣಿ ಇಂಡಸ್ಟ್ರಿಯಲ್ ಏರಿಯಾ ಕನೆಕ್ಟ್ ಆಗಿದೆ. ಇದು ಯೂಸ್ ದೊಡ್ಡದು ಇಂಡಸ್ಟ್ರಿಯಲ್ ಏರಿಯಾ ಇದು. ಸರ್, ಇವಾಗ ಯಾರಾದ್ರೂ ಇವಾಗ ಸೈಟ್ ಬಂದು ವಿಸಿಟ್ ಮಾಡ್ತಾರೆ, ಮನೆ ಕಟ್ಟಿಸ್ಕೊಂಡು ಬರ್ಬೇಕಂತ ಅನ್ಕೊಳ್ತಾ ಇರ್ತಾರೆ ಸರ್, ಅವ್ರ ಮೇನ್ ನೋಡೋದು ಮಕ್ಕಳಿಗೆ ಸ್ಕೂಲು ಕಾಲೇಜಸ್. ಸರ್, ನಿಮ್ಮ ಲೇಔಟ್ ಇಂದ ಸ್ಕೂಲ್ ಕಾಲೇಜಸ್ ಯಾವ್ದಾದ್ರು ನಿಯರ್ ಬೈ ಇದೆ ಸರ್?
ತುಂಬಾ ಕಾಲೇಜಸ್ ಸ್ಕೂಲ್ಸ್ ಎಲ್ಲ ಇದೆ ಮೇಡಮ್. ಈಗ ವಿವೇಕಾನಂದ ಆಯುರ್ವೇದಿಕ್ ಯೂನಿವರ್ಸಿಟಿ ಇದೆ, ಡೆಲ್ಲಿ ಪಬ್ಲಿಕ್ ಸ್ಕೂಲ್ಸ್ ಬರುತ್ತೆ, ಮತ್ತೆ ರೇನ್ ಇಂಟರ್ನ್ಯಾಷನಲ್ ಸ್ಕೂಲ್ ಇದೆ. ಈ ತರ ತುಂಬಾನೇ ಇಂಟರ್ನ್ಯಾಷನಲ್ ಸ್ಕೂಲ್ಸ್ ಕಾಲೇಜಸ್ ಎಲ್ಲಾನು ತುಂಬಾ ವಾಕಬಲ್ ಡಿಸ್ಟೆನ್ಸ್ ಅಲ್ಲೇ ಸಿಗುತ್ತೆ. ಸರ್ ಹಾಸ್ಪಿಟಲ್ಸ್ ಯಾವ್ದಾದ್ರು ನಿಯರ್ ಬೈ ಇದೆಯಾ ಸರ್? ನಾರಾಯಣ ಹೃದಯಾಲಯನೇ ಇದೆ ಮೇಡಮ್. ಓಕೆ, ನಾರಾಯಣ ಹೃದಯಾಲಯ 5 ಕಿಲೋಮೀಟರ್ಸ್ ಗೆ ನಿಮ್ಗೆ ನಾರಾಯಣ ಹೃದಯಾಲಯ ಸಿಕ್ಬಿಡುತ್ತೆ. ಓಕೆ, ಅದ್ರ ಪಕ್ಕದಲ್ಲೇನೆ ಒಂದ್ 6 ಕಿಲೋಮೀಟರ್ಸ್ ರೇಡಿಯಸ್ ಅಲ್ಲಿ ಡಿಸ್ಟೆನ್ಸ್ ಅಲ್ಲಿ ನಿಮ್ಗೆ ಮೆಟ್ರೋ ಸ್ಟೇಷನ್ ಕೂಡ ಸಿಗುತ್ತೆ. ಮೆಟ್ರೋ ಸ್ಟೇಷನ್ ಕೂಡ ಸಿಗುತ್ತೆ. ಓಕೆ ಸರ್, ಈ ಲೇಔಟ್ಗೆ ಬೇಸಿಕ್ ಕಮ್ಯುನಿಟೀಸ್ ಅಂತ ಏನೇನ್ ಕೊಟ್ಟಿದ್ದೀರಾ ಸರ್? ಬೇಸಿಕ್ ಕಮ್ಯುನಿಟೀಸ್ ಅಂದ್ರೆ ಎಲ್ಲ ಪ್ರತಿಯೊಂದು ಕೆಲಸನೂ ಮುಗ್ದೋಗಿದೆ ಮೇಡಮ್. ಓಕೆ, ಆಲ್ರೆಡಿ ರೆಡಿ ಇರೋ ಲೇಔಟ್ ಇದು. ನಾವು ವಾಟರ್ ಸಪ್ಲೈಸ್ ಬಂದ್ಬಿಟ್ಟು ನಾವು ಇಂಡಿವಿಜುವಲ್ ಆಗಿ ಪ್ರತಿಯೊಂದು ಸೈಟ್ಗೂನು ವಾಟರ್ ಕನೆಕ್ಷನ್ಸ್ ಕೊಟ್ಟಿದೀವಿ. ಓಕೆ, ವಾಟರ್ ಕನೆಕ್ಷನ್ ಕೊಟ್ಟಿದ್ದೀರಾ? ಹೌದು. ಓಕೆ, ಮತ್ತೆ ಇಂಡಿವಿಜುವಲ್ ಮಾರ್ಕಿಂಗ್ ಕೂಡ ಇಂಡಿವಿಜುವಲ್ ಮಾರ್ಕಿಂಗ್ ಆಗಿರುತ್ತೆ, ಸೈಟ್ ನಂಬರ್ಗಳು, ಕಾಂಕ್ರೀಟ್ ರೋಡ್ಸ್ ಕೂಡ ಆಗೋಗಿದೆ. 30 ಫೀಟ್ ಕೊಟ್ಟಿದ್ದೀರಾ ಸರ್? 30 ಫೀಟ್ ರೋಡ್ ಕೊಟ್ಟಿದ್ದೀವಿ. 30 ಫೀಟ್ ರೋಡ್ ಕೊಟ್ಟಿದ್ದೀರಾ? ಪ್ರತಿಯೊಂದು ರೋಡ್ 30 ಫೀಟ್ ಇರುತ್ತೆ. ಮೇನ್ ರೋಡ್ ಆದ್ರೂ ಆಗಿರ್ಲಿ, ಸಬ್ ರೋಡ್ ಆದ್ರೂ ಆಗಿರ್ಲಿ. ಹೌದು ಮೇಡಮ್. ಓಕೆ, ಈಗ ಎಲೆಕ್ಟ್ರಿಕ್ ಪೋಲ್ಸ್ ಗಳು ಬಂದಿದೆ. ಸರ್ ಆದಷ್ಟು ಬೇಗನೆ ಇಮಿಡಿಯೇಟ್ ಆಗಿ ವೈರ್ಸ್ ಕೂಡ ಹಾಕಿ ಎಲ್ಲ ಟ್ರಾನ್ಸ್ಫಾರ್ಮರ್ ಎಲ್ಲ ಕೊಟ್ಟು ಇಮಿಡಿಯೇಟ್ ಕನೆಕ್ಷನ್ಸ್ ಆಗೋಗ್ಬಿಡುತ್ತೆ. ಕೆಲಸ ಫುಲ್ ಫಾಸ್ಟ್ ಆಗಿ ನಡೆದಿದೆ. ಮೀನ್ಸ್ ಪ್ರತಿ ಒಂದನ್ನು ಕಂಪ್ಲೀಟ್ ಆಗಿದೆ. ವಾಟರ್ ಆಗಿರ್ಬೋದು, ಸೈಟ್ ಮಾರ್ಕೇಶನ್ ಆಗಿರ್ಬೋದು, ಸಿಸಿ ರೋಡ್ ಆಗಿರ್ಬೋದು, ಪ್ರತಿಯೊಂದು ಆಗಿದೆ. ಆದ್ರೆ ಎಲೆಕ್ಟ್ರಿಸಿಟಿ ಒಂದು ಬಾಕಿ ಇದೆ. ಎಲೆಕ್ಟ್ರಿಸಿಟಿ ಬೇಗನೆ ಮುಗ್ದೋಗುತ್ತೆ. ಇನ್ನೊಂದು ಫ್ಯೂ ಡೇಸ್ ಅಲ್ಲಿ ಆಗೋಗುತ್ತಲ್ವಾ ಸರ್ ಅದು? ಹೌದು ಮೇಡಮ್, ಫ್ಯೂ ಡೇಸ್ ಅಲ್ಲಿ ಆಗೋಗುತ್ತೆ. ಅಂಡರ್ ಡ್ರೈನೇಜ್ ಕೂಡ ಮಿಡ್ಲ್ ಎಲ್ಲ ಕೊಟ್ಟಿದೆ. ಓಕೆ, ಡ್ರೈನೇಜ್ ಕೂಡ ಆಗಿದೆ ಅವಾಗ್ಲೇನೆ. ಓಕೆ, ಮೀನ್ಸ್ ಪ್ರತಿ ಒಂದನ್ನು ಕಂಪ್ಲೀಟ್ ಆಗೋಗಿದೆ ಅಲ್ವಾ ಸರ್? ಪ್ರತಿಯೊಂದು ಕಂಪ್ಲೀಟ್ ಮೀನ್ಸ್ ರೆಡಿ ಫಾರ್ ರಿಜಿಸ್ಟ್ರೇಷನ್, ರೆಡಿ ಫಾರ್ ಕನ್ಸ್ಟ್ರಕ್ಷನ್ ಅಂತಾನೆ ಹೇಳ್ಬೋದು. ಹೌದು ಮೇಡಮ್. ಈ ಲೇಔಟ್ ಯಾವ್ದ್ರಲ್ಲಿ ಅಪ್ರೂವಲ್ ಆಗಿದೆ ಸರ್? ಪಂಚಾಯತಿ ಅಪ್ರೂವಲ್ ಆಗಿರುತ್ತೆ ಮೇಡಮ್. ಇದು ಡಿಸಿ ಕನ್ವರ್ಷನ್ ಮಾಡಿರ್ತೀವಿ, ಈ ಖಾತಾ ಇದೆ, ಇಮಿಡಿಯೇಟ್ ಕನ್ಸ್ಟ್ರಕ್ಷನ್ ಮತ್ತೆ ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಗೆ ರೆಡಿ ಆಗಿದೆ ಮೇಡಮ್. ರೆಡಿ ಫಾರ್ ರಿಜಿಸ್ಟ್ರೇಷನ್, ರೆಡಿ ಫಾರ್ ಕನ್ಸ್ಟ್ರಕ್ಷನ್. ಹೌದು ಮೇಡಮ್. ಓಕೆ ಸರ್, ಇವಾಗ ಲೋನ್ ಏನಾದ್ರೂ ಆಗುತ್ತಾ ಸರ್ ಈ? ಹೌದು ಮೇಡಮ್, ಪರ್ಚೇಸ್ ಮಾಡ್ಬೇಕಂದ್ರೆ ಲೋನ್ ಆಗುತ್ತೆ. 75% ಲೋನ್ ಸಿಗುತ್ತೆ ಮೇಡಮ್. ಓಕೆ, ಅವರ ಸಿವಿಲ್ ಸ್ಕೋರ್ ಏನಾದ್ರು ಚೆನ್ನಾಗಿದೆ, ಅಪ್ ಟು 75%. 75% ಯಾವ ಬ್ಯಾಂಕ್ಸ್ ಅಲ್ಲಿ ಆಗ್ಬೋದು ಸರ್? LIC ಹೌಸಿಂಗ್ ಫೈನಾನ್ಸ್ ಅಲ್ಲಿ ಆಗುತ್ತೆ. ಹೌಸಿಂಗ್ ಫೈನಾನ್ಸ್ ಅಲ್ಲಿ ಆಗುತ್ತೆ. ಸರ್, ಲೇಔಟ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಟ್ರಿ ಸರ್. ಎಲ್ಲರೂ ವೀಕ್ಷಕರು ಕಾಯ್ತಾ ಇರೋದು ಏನಪ್ಪಾ ಅಂತ ಹೇಳಿದ್ರೆ, ಪ್ರೈಸ್ ಏನ್ ಕೊಟ್ ಮಾಡ್ತಾ ಇದೀರಾ ಸರ್ ಪರ್ ಸ್ಕ್ವೇರ್ ಫೀಟ್ ಇಲ್ಲಿ? ಪ್ರೈಸ್ ನಮ್ಮ ಓನರೇ ಬಂದಿದ್ದಾರೆ, ಅವ್ರ ಹತ್ರನೇ ಕೇಳ್ಬಿಡೋಣ ಬನ್ನಿ ಮೇಡಮ್. ಓಕೆ ವೀಕ್ಷಕರೇ, ಹಾಗಾದ್ರೆ ಇವತ್ತು ಡೈರೆಕ್ಟ್ ಓನರ್ ಕಡೆನೆ ಇವತ್ತು ಕೇಳೋಣ ಪ್ರೈಸ್ ಏನ್ ಕೊಟ್ ಮಾಡ್ತಾ ಇದಾರೆ ಅಂತ ಹೇಳ್ಬಿಟ್ಟು. ಹಾಗಾದ್ರೆ ಬನ್ನಿ ವೀಕ್ಷಕರೇ. ಸರ್ ಹೇಳ್ದಂಗೆ ಓನರೇ ಬಂದಿದಾರ ಅಂತ ಹೇಳಿದ್ರು. ಇವತ್ತು ಓನರ್ ಕೂಡ ಭೇಟಿ ಮಾಡ್ತಾ ಇದೀವಿ. ಸರ್ ಹತ್ರನೇ ಕೇಳ್ಕೊಳ್ಳೋಣ ಇನ್ನೂ ಡೀಟೇಲ್ಸ್, ಪ್ರೈಸಿಂಗ್ ಏನ್ ಮಾಡ್ತಾ ಇದಾರೆ, ಡಿಸ್ಕೌಂಟ್ಸ್ ಏನ್ ಕೊಡ್ತಾ ಇದಾರೆ ಅಂತ ಸರ್ಗೆ ಕೇಳೋಣ. ಸರ್ ನಮಸ್ತೆ ಸರ್. ನಮಸ್ತೆ ಮೇಡಮ್. ಸರ್ ಹೆಂಗಿದ್ದೀರಾ ಸರ್? ಚೆನ್ನಾಗಿದೆ ಮೇಡಮ್, ನೀವು ಚೆನ್ನಾಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ ಸರ್. ಸರ್ ನಿಮ್ಮ ಮಾರ್ಕೆಟಿಂಗ್ ಟೀಮ್ ಅವರು ಫುಲ್ ಇನ್ಫಾರ್ಮೇಶನ್ ಕೊಟ್ರು. ಸರ್ ಅವ್ರಿಗೆ ಕೇಳಿದೆ ನನ್ ಪ್ರೈಸ್ ಏನಪ್ಪಾ ಅಂತ. ಸರ್ ಹೇಳಿದ್ರು ಇಲ್ಲ ಮೇಡಮ್, ಡೈರೆಕ್ಟ್ ನಮ್ಮ ಓನರೇ ಇವತ್ತು ಲೇಔಟ್ ಬಂದಿದ್ದಾರೆ, ಅವ್ರಿಗೆ ಕೇಳೋಣ ಪ್ರೈಸ್ ಅಂತ ಹೇಳಿದ್ರು. ಸರ್ ನಮ್ಮ ವೀಕ್ಷಕರು ಎಲ್ಲರೂ ಕಾಯ್ತಾ ಇರೋದು ಏನಪ್ಪಾ ಅಂತ ಹೇಳಿದ್ರೆ, ಪ್ರೈಸಿಂಗ್ ಏನ್ ಕೊಟ್ ಮಾಡ್ತಾ ಇದೀರಾ ಸರ್? ಪ್ರೈಸ್ ಕಡಿಮೆ ಪ್ರೈಸ್ ಕೊಡ್ತಾ ಇದೀವಿ ನಾವು. ಸರ್ ಇದೇನಂದ್ರೆ ವೆರಿ ಇಂಡಸ್ಟ್ರಿಯಲ್ ಏರಿಯಾಗೆ ಹತ್ರ ಇದೆ. ಜಿಗ್ನಿ ಇಂಡಸ್ಟ್ರಿಯಲ್ ಏರಿಯಾ. HCL ಟೆಕ್ ಪಾರ್ಕ್ ಇದೆ, ಜಸ್ಟ್ ಒಂದು 3 ಕಿಲೋಮೀಟರ್ಸ್ HCL ಟೆಕ್ ಪಾರ್ಕ್. ಇಲ್ಲಿ KHP ಸೂರ್ಯ ಸಿಟಿ ಇದೆ, ಫೇಸ್ 4, 2600 ಎಕರ್ಸ್ ಟೋಟಲ್ ಲ್ಯಾಂಡ್. ಇದರಲ್ಲಿ ಪ್ಲಾಟ್ಸ್ ಬಂದು 36,000 ಪ್ಲಾಟ್ಸ್ ಬರುತ್ತೆ. ಜಸ್ಟ್ ಎಕ್ಸಾಕ್ಟ್ ನಮ್ ಲೇಔಟ್ ಆಪೋಸಿಟ್. ನಮ್ ಲೇಔಟ್ ರೋಡ್ ಪ್ರಪೋಸ್ಡ್ ಅಲ್ಲಿ 45 ಮೀಟರ್ಸ್ ಅಂದ್ರೆ 150 ಫೀಟ್ ರೋಡ್ ಬರ್ತಾ ಇದೆ, ಪ್ರಪೋಸ್ಡ್ ಅಲ್ಲಿ ಇದೆ. ಅದಕ್ಕೋಸ್ಕರ ಈ ನಾವು ರೇಟ್ ಬಗ್ಗೆ ಅಂದ್ರೆ ನಾವು ಇವಾಗ ಈ ಸರೌಂಡಿಂಗ್ ಅಲ್ಲಿ 3000 3500 ನಡೀತಾ ಇದೆ. ನಾವ್ ಇದಕ್ಕೆ ಏನ್ಕೋಸ್ಕರ ಅಂದ್ರೆ ನಾವು 2500 ರುಪೀಸ್ ಕೊಡ್ತಾ ಇದ್ದೀವಿ ಮೇಡಮ್. 2500 ರುಪೀಸ್ ಪರ್ ಸ್ಕ್ವೇರ್ ಫೀಟ್. ಹಂಗಾದ್ರೆ ಪ್ರೈಸ್ ಸರ್ ಹೇಳ್ತಾ ಇರೋದು ನೀವು 2500 ರುಪೀಸ್ ಹೇಳ್ತಾ ಇದ್ದೀರಾ? ಹೌದು ಮೇಡಮ್, ಅದು ಆಕ್ಚುಲಿ ಇನಾಗ್ರಲ್ ಪ್ರೈಸ್ ಮೇಡಮ್. ನಾವು ಕೊಡ್ತಾ ಇರೋದು 2500 ರುಪೀಸ್. ಈ ಸರೌಂಡಿಂಗ್ ಅಲ್ಲಿ 3000 ರುಪೀಸ್ ಮೇಲೆನೆ ಇದೆ ಸ್ಕ್ವೇರ್ ಫೀಟ್. ಅದಕ್ಕೋಸ್ಕರ ನಾವು ಕಡಿಮೆ ರೇಟ್ಗೆ ಕೊಡ್ತಾ ಇದೀವಿ ಮೇಡಮ್. ಸರ್ ನಮ್ಮ ಚಾನೆಲ್ ಅಲ್ಲಿ ಸುಮಾರು ಜನ ಈ ವಿಡಿಯೋನ ನೋಡ್ತಾ ಇರ್ತಾರೆ. ನಮ್ಮ ಚಾನೆಲ್ ಅಂತ ಹೇಳಿದ್ರೆ ಏನಾದ್ರು ಡಿಸ್ಕೌಂಟ್ ಸಿಗುತ್ತೆ ಅನ್ಕೊಳ್ತಾ ಇರ್ತಾರೆ, ಇಲ್ಲ ಆಫರ್ಸ್ ಏನಾದ್ರು ಸಿಗುತ್ತೆ ಅಂತ ಹೇಳಿ. ಸರ್ ಏನಾದ್ರು ಇನ್ನೂ ಏನಾದ್ರು ಪ್ರೈಸ್ ಅಲ್ಲಿ ಏನಾದ್ರು ನೆಗೋಷಿಯಬಲ್ ಆಗುತ್ತಾ ಸರ್? ರೂಪಾ ರಮೇಶ್ ಕನ್ನಡ ವ್ಲಾಗ್ಸ್ ಇಂದ ಬಂದಿದೀನಿ ಅಂತ ಹೇಳಿದ್ರೆ ಏನಿಲ್ಲ ಮೇಡಮ್, ನಿಮ್ಮ ವೀಕ್ಷಕರಿಗೋಸ್ಕರ ಸರ್ ಫೆಬ್ರವರಿ 10th ಒಳಗಡೆ ಯಾರಾದ್ರೂ ಬುಕ್ಕಿಂಗ್ ಕೊಡ್ತಾರೋ ಅವ್ರಿಗೆ 100 ರೂಪಾಯಿ ಆಫರ್ ಕೊಡ್ತೀನಿ ಮೇಡಮ್. ಪರ್ ಸ್ಕ್ವೇರ್ ಫೀಟ್ ಗೆ 100 ರೂಪೀಸ್ ಡಿಸ್ಕೌಂಟ್ ಕೊಡ್ತಾ ಇದ್ದೀರಾ? ಓಕೆ ಸರ್, ಇದೇ ಫೈನಲ್ ಪ್ರೈಸ್ ಸರ್? ಫೈನಲ್ ಮೇಡಮ್, ನಾನು ಕೊಡ್ತಾ ಇರೋದೇ ಆಫರ್ ಪ್ರೈಸ್. ಆಫರ್ ಪ್ರೈಸ್ ಆಕ್ಚುಲಿ ನಮ್ಮ ಪ್ರೈಸ್ ಕೊಡ್ತಾ 2500 ರೂಪೀಸ್ ಆಫರ್ ಪ್ರೈಸ್. ಓಕೆ,
ಅದರಲ್ಲಿ ನಿಮ್ಮ ವೀಕ್ಷಕರಿಗೋಸ್ಕರ ಒಂದ್ 100 ರೂಪಾಯಿ ನೀವು ಕೇಳ್ತಾ ಇದ್ರಲ್ಲ, ಒಂದ್ 100 ರೂಪಾಯಿ. ಹಂಗಾರೆ ನೀವು ಫೈನಲ್ ಆಗಿ 2400 rupees per square feet ಮಾಡ್ಕೊಡ್ತೀರಾ? ಹೌದು ಮೇಡಮ್, ಹೌದು. ಓಕೆ ಸರ್, ಇವಾಗ ಯಾರಾದ್ರೂ ಬಂದು ಲೇಔಟ್ ವಿಸಿಟ್ ಮಾಡ್ಬೇಕಂತ ಹೇಳಿದ್ರೆ ಹೆಂಗೆ ಸರ್? ಡೈರೆಕ್ಟ್ ಆಗಿ ನಿಮ್ಮ ಲೇಔಟ್ ಗೆ ಬಂದು ವಿಸಿಟ್ ಮಾಡ್ಬೇಕಾ ಸರ್, ಇಲ್ಲ ನಿಮ್ಮ ಆಫೀಸ್ ಬಂದು? ಇಲ್ಲ ಮೇಡಮ್, ಡೈರೆಕ್ಟ್ ನಮ್ಮ ಲೇಔಟ್ ಗೆ ಬಂದು ವಿಸಿಟ್ ಮಾಡಬಹುದು. ಯಾರಾದ್ರೂ ಈ ವಿಡಿಯೋ ನೋಡ್ತಾ ಇರ್ತಾರೆ, ಬಂದು ಲೇಔಟ್ ವಿಸಿಟ್ ಮಾಡ್ಬೇಕಂತ ಹೇಳಿದ್ರೆ ಒಂದ್ಸಲಿ ಬಿಫೋರ್ ನಿಮ್ಗೆ ಒಂದ್ಸಲಿ ಕಾಲ್ ಮಾಡ್ಬಿಟ್ಟು ಬರೋದಾ ಸರ್? ಹೌದು ಮೇಡಮ್, ನಮ್ ಕಾಲ್ ಮಾಡ್ಬಿಟ್ಟು ನಂಬರ್ಸ್ ಎಲ್ಲ ಕೊಡ್ತೀವಿ ನಿಮ್ಗೆ. ಆದ್ರೆ ಆ ನಂಬರ್ ಗೆ ಕಾಲ್ ಮಾಡ್ಕೊಂಡು ಬಂದ್ರೆ ನಮ್ಮ ಅವ್ರ ಎಕ್ಸಿಕ್ಯೂಟಿವ್ ಇರ್ತಾರೆ, ಅವರೆಲ್ಲ ಫಾಲೋ ಅಪ್ ಮಾಡಿ ನಿಮ್ಗೆ ಗೈಡೆನ್ಸ್ ಮಾಡ್ತಾರೆ. ಲೊಕೇಶನ್ ಇದ್ರ ಬಗ್ಗೆ ಎಲ್ಲ ನಿಯರ್ ಬೈ ಏನಾದ್ರು ಬಂದ್ರು ಕರ್ಕೊಂಡು ಬರ್ತಾರೆ. ಓಕೆ ಸರ್, ಇವಾಗ ಯಾರಾದ್ರೂ ಬಂದ್ರು ಲೇಔಟ್ ವಿಸಿಟ್ ಮಾಡಿದ್ರು, ಸೈಟ್ ಏನಾದ್ರು ಇಷ್ಟ ಆಯ್ತು, ಬುಕಿಂಗ್ ಪ್ರೊಸೆಸ್ ಅಂತ ಯಾವ ತರ ಇದೆ ಸರ್? ಮೇಡಮ್, ಬುಕಿಂಗ್ ಪ್ರೊಸೆಸ್ ಅಂದ್ರೆ ಒಂದು 25,000 ರೂಪೀಸ್ ಬುಕಿಂಗ್ ಅಮೌಂಟ್ ತಗೊಳ್ತೀವಿ. ಡಾಕ್ಯುಮೆಂಟ್ ಅನ್ನೋದು ನೋಡ್ಬಿಟ್ಟು ಡಾಕ್ಯುಮೆಂಟ್ಸ್ ಎಲ್ಲ ಕೊಡ್ತೀವಿ. ಡಾಕ್ಯುಮೆಂಟ್ಸ್ ಎಲ್ಲ ಅವ್ರಿಗೆ ಓಕೆ ಅಂದ್ಮೇಲೆ 25% ಅಂದ್ರೆ 9 ಲಕ್ಷ ಕಟ್ರೆ ಮಿಕ್ಕಿದ್ದು ನಾವು ಬೇಕಾದ್ರೆ ಲೋನ್ ಮಾಡ್ಕೊಡ್ತೀವಿ. ಲೋನ್ ಫೆಸಿಲಿಟೀಸ್ ಎಲ್ಲ ಇದೆ. ಡೈರೆಕ್ಟ್ ಕ್ಯಾಶ್ ಕ್ಯಾಶ್ ಪರ್ಚೇಸ್ ಮಾಡಬಹುದು. ಈ ತರ ಎಲ್ಲ ಫೆಸಿಲಿಟೀಸ್ ಇದೆ. ಸರ್, ಇವಾಗ ಬುಕಿಂಗ್ ಪ್ರೊಸೆಸ್ ಆದ್ಮೇಲೆ ಸರ್, ಇವಾಗ ಲೀಗಲ್ ವೆರಿಫಿಕೇಶನ್ ಹೋಗ್ತಾರೆ ಸರ್, ಎಷ್ಟು ದಿನ ಟೈಮ್ ಕೊಡ್ತೀರಾ ಸರ್ ಲೀಗಲ್ ವೆರಿಫಿಕೇಶನ್ ಗೆ? 10 days ಕೊಡ್ತೀವಿ ಮೇಡಮ್ ಲೀಗಲ್ ವೆರಿಫಿಕೇಶನ್ ಗೆ. 10 days ವೆರಿಫಿಕೇಶನ್ ಕೊಡ್ತೀರಾ? ಹೌದು. ಅದಾದ್ಮೇಲೆ ನೆಕ್ಸ್ಟ್ ಪ್ರೊಸೀಜರ್? ನೆಕ್ಸ್ಟ್ 10 days ಅವ್ರಿಗೆಲ್ಲ ಲೀಗಲ್ ವರ್ಕ್ ಆದ್ಮೇಲೆ 25% ಕಟ್ಟಿ ಅಗ್ರಿಮೆಂಟ್ ಮಾಡ್ಕೋಬಹುದು. ಅಗ್ರಿಮೆಂಟ್ ಆದ್ಮೇಲೆ ನಾವು ಮಿಕ್ಕಿದ 75% ಬ್ಯಾಂಕ್ ಲೋನ್ ಮಾಡ್ಕೊಡ್ತೀವಿ. ಬ್ಯಾಂಕ್ ಲೋನ್ ಮಾಡ್ಕೊಡ್ತೀರಾ? ನಿಮ್ ಕಡೆಯಿಂದಾನೆ ಬ್ಯಾಂಕ್ ಲೋನ್ ಆಗುತ್ತೆ? ಶೂರ್, ನಮ್ ಕಡೆಯಿಂದ ಎಲ್ಲ ಬ್ಯಾಂಕ್ ಲೋನ್ ಎಲ್ಲ ಮಾಡ್ಕೊಡ್ತೀವಿ. ಅಪ್ ಟು ಎಷ್ಟು ಪರ್ಸೆಂಟ್ ವರ್ಗೂ ಆಗ್ಬೋದು? 75% ಬ್ಯಾಂಕ್ ಲೋನ್ ಆಗುತ್ತೆ. 75% ವರ್ಗೂ ಬ್ಯಾಂಕ್ ಲೋನ್ ಆಗುತ್ತೆ. ಮೀನ್ಸ್ ಇವಾಗ ಯಾರು ಒಂದೇ ಸಲ ಕ್ಯಾಶ್ ಮಾಡೋದಕ್ಕಾಗಲ್ಲ ಅಂದ್ರೆ ನಿಮ್ ಕಡೆಯಿಂದ ಲೋನ್ ಫೆಸಿಲಿಟಿ ಕೂಡ ಇದೆ ಮೇಡಮ್. ಇದೆ. ಸರ್, ಈ ಪ್ರೈಸ್ ಫೆಬ್ರವರಿ 10th ಒಳಗಡೆ ಮೇಡಮ್. ಅಷ್ಟೇ ಸರ್? ಹೌದು ಮೇಡಮ್. ಅದಾದ್ಮೇಲೆ ಎಕ್ಸ್ಟೆಂಡ್ ಮಾಡೋ ಐಡಿಯಾ ಏನಾದ್ರು ಇದೆಯಾ ಸರ್? ಮೇಡಮ್ ಕಂಪಲ್ಸರಿ ಮಾಡ್ಬೇಕು ಮಾಡಿ. ಈಗ ಲ್ಯಾಂಡ್ ಪ್ರೈಸ್ ಎಲ್ಲ ಜಾಸ್ತಿ ಅಲ್ವಾ, ಸರೌಂಡಿಂಗ್ ಅಲ್ಲಿ more than 3,000 ರೂಪೀಸ್ ಮೇಲೆ ನಡೀತಾ ಇದೆ. ನಾವು ಕೊಡ್ತಾ ಇರೋದೇ ಕಮ್ಮಿ ಪ್ರೈಸ್. ಅದು ನಿಮ್ಗೋಸ್ಕರ ಒಂದು 100 ರೂಪೀಸ್ ಕಮ್ಮಿ ಮಾಡ್ಕೊಡ್ತೀವಿ. 100 ರೂಪೀಸ್ ಕಮ್ಮಿ ಮಾಡ್ತಾ ಇದೀರಾ ನಿಮ್ಮ ವೀಕ್ಷಕರಿಗೋಸ್ಕರ? ನಮ್ಮ ವೀಕ್ಷಕರಿಗೋಸ್ಕರ. ಓಕೆ, ನೋಡೋದಲ್ಲ ಫ್ರೆಂಡ್ಸ್, ಕಂಪ್ಲೀಟ್ ಡೀಟೇಲ್ಸ್ ಸರ್ ಕೊಟ್ಟಿದ್ದಾರೆ. ಇನ್ನು ಹೆಚ್ಚಿನ ಮಾಹಿತಿನ ತಿಳ್ಕೊಬೇಕಂತ ಹೇಳಿದ್ರೆ ಕೆಳಗಡೆ ಡಿಸ್ಪ್ಲೇ ಆಗ್ತಿಲ್ಲ ನಂಬರ್, ಅದಕ್ಕೊಂದ್ಸಲಿ ಕಾಂಟ್ಯಾಕ್ಟ್ ಮಾಡಿದ್ರೆ ಸಾಕು. ಇನ್ನು ಹೆಚ್ಚಿನ ಮಾಹಿತಿ ತಿಳ್ಕೊಬಹುದು. ಒಂದ್ಸಲಿ ಡೆಫಿನೆಟ್ ಆಗಿ ಬಂದ್ಬಿಟ್ಟು ಲೇಔಟ್ ವಿಸಿಟ್ ಮಾಡಿ. ಯಾರೆಲ್ಲ ಜಿಗ್ನಿ ಸರೌಂಡಿಂಗ್ ಇನ್ವೆಸ್ಟ್ಮೆಂಟ್ ಗಾದ್ರೂ ಹೋಗ್ಲಿ, ಇಲ್ಲ ಅಂತ ಹೇಳಿದ್ರೆ ಒಂದು ಮನೆ ಕನ್ಸ್ಟ್ರಕ್ಷನ್ ಮಾಡ್ಕೋಬೇಕಪ್ಪ ಅಂತ ಏನಾದ್ರು ಐಡಿಯಾ ಮಾಡ್ತಾ ಇದ್ರೆ ನೋಡಿ, ಒಂದು ಒಳ್ಳೆ ಜಾಗ ಇವತ್ತು ಪರಿಚಯ ಮಾಡಿಸ್ಕೊಟ್ಟಿದ್ದೀನಿ. ಹಾಗೆ ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ ಇವರ ಲೇಔಟ್ ಮೇನ್ ರೋಡ್ಗೆ ಅಟ್ಯಾಚ್ ಆಗಿದೆ. ಹಾಗೆ BMTC ಬಸ್ಸಸ್ ಕೂಡ ಫ್ರೀಕ್ವೆಂಟ್ಲಿ ಆಗಿ ಪಾಸ್ ಆಗ್ತಾ ಇರುತ್ತೆ. ಹಾಗೆ ಜಿಗ್ನಿ ಇಂಡಸ್ಟ್ರಿಯಲ್ ಏರಿಯಾನು ಅಷ್ಟೇ ತುಂಬಾನೇ ನಿಯರ್ ಬೈ ಇದೆ. ಯಾರಾದ್ರೂ ಜಿಗ್ನಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಏನಾದ್ರು ವರ್ಕ್ ಮಾಡ್ತಾ ಇದ್ರ, ಇಲ್ಲಾಂದ್ರೆ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಏನಾದ್ರು ವರ್ಕ್ ಮಾಡ್ತಾ ಇದ್ರೆ ನೋಡಿ, ತುಂಬಾನೇ ನಿಯರ್ ಬೈ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಎಷ್ಟೋ ದೂರ ಸೈಟ್ ತಗೊಳ್ಬಹುದು. ಎಲೆಕ್ಟ್ರಾನಿಕ್ ಸಿಟಿಲಿ ಯಾರಾದ್ರೂ ಕೆಲಸ ಮಾಡ್ತಾ ಇದ್ರೆ ನೋಡಿ, ದ ಬೆಸ್ಟ್ ಅಂತಾನೆ ಹೇಳ್ಬೋದು. ಇಲ್ಲ ನನ್ಗೆ ಬೇಡಪ್ಪ, ನಾನು ಓನ್ ಹೌಸ್ ಇದೆ, ಒಂದು ರೆಂಟಲ್ ಇನ್ಕಮ್ ಏನಾದ್ರು ಎಕ್ಸ್ಪೆಕ್ಟ್ ಮಾಡೋಣ ಅಂತ ಹೇಳಿದ್ರು ಓಕೆ, ಇಲ್ಲಿ ಒಂದು ಮನೆ ಕನ್ಸ್ಟ್ರಕ್ಷನ್ ಮಾಡ್ಬಿಟ್ಟು ನೀವು ರೆಂಟ್ಗೂ ಕೂಡ ಕೊಡ್ಬೋದು. ಯಾಕಂದ್ರೆ ಇಲ್ಲಿ ರೆಂಟಲ್ ಅಂತೂ ತುಂಬಾನೇ ಹೈ ಇದೆ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಸುಮಾರು ಜಿಗ್ನಿಲಿ ಇಂಡಸ್ಟ್ರಿಯಲ್ ಏರಿಯಾ ತುಂಬಾನೇ ನಿಯರ್ ಬೈ ಇದೆ. ಹಾಗೆ ಇವರ ಲೇಔಟ್ ಆಪೋಸಿಟ್ ಅಲ್ಲೇ KHB ಕಾಲೋನಿ ಫೇಸ್ 4 ಕೂಡ ಬರ್ತಾ ಇದೆ. ಒಂದು ಎಲೆಕ್ಟ್ರಿಕ್ ಕೆಲಸ ಒಂದು ಬಾಕಿ ಇದೆ ಅಷ್ಟೇ ಈ ಲೇಔಟ್ ಅಲ್ಲಿ. ಮತ್ತೆ ಇನ್ನು ಫುಲ್ ಕಂಪ್ಲೀಟ್ ಆಗಿ ಆಗೋಗಿದೆ ಅಂತಾನೆ ಹೇಳ್ಬೋದು. ಎಲೆಕ್ಟ್ರಿಸಿಟಿ ಅಂತೂ ಕೇವಲ ಒಂದು ವೀಕ್ ಅಲ್ಲಿ ಫುಲ್ ಕಂಪ್ಲೀಟ್ ಆಗುತ್ತೆ. ಡೆಫಿನೆಟ್ ಆಗಿ ಒಂದ್ಸಲಿ ಬಂದ್ಬಿಟ್ಟು ಲೇಔಟ್ ವಿಸಿಟ್ ಮಾಡಿ. ಡೆಫಿನೆಟ್ ಆಗಿ ನಿಮ್ಗಂತೂ ತುಂಬಾನೇ ಇಷ್ಟ ಆಗುತ್ತೆ. ಯಾಕಂದ್ರೆ ಕನೆಕ್ಟಿವಿಟಿ ತುಂಬಾನೇ ಚೆನ್ನಾಗಿದೆ ಇವರ ಲೇಔಟ್ ಇಂದ. ಇನ್ನೇನು ಯೋಚನೆ ಮಾಡ್ತೀರಾ? ಕೆಳಗಡೆ ಡಿಸ್ಪ್ಲೇ ಆಗ್ತಿಲ್ಲ ನಂಬರ್, ಅದಕ್ಕೊಂದ್ಸಲಿ ಕಾಂಟ್ಯಾಕ್ಟ್ ಮಾಡಿ. ಹೋಪ್ ನಿಮ್ಮೆಲ್ಲರಿಗೂ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀವಿ. ಇನ್ನು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ. ಓಕೆ ಸರ್, ತಮಗೆ ಭೇಟಿ ಮಾಡಿ ತುಂಬಾ ಖುಷಿ ಆಯ್ತು. ಸರ್, ಯಾರಾದ್ರೂ ಬಂದ್ರೆ ಒಂದು ಬೆಸ್ಟ್ ಪ್ರೈಸ್ ಹಾಕೊಡಿ ಸರ್. ಶೂರ್ ಮೇಡಮ್, ಹಾಕೊಡ್ತೀವಿ ಮೇಡಮ್. ಓಕೆ ಸರ್. ಓಕೆ ಫ್ರೆಂಡ್ಸ್, ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಸಿಗೋಣ. ಅಂಟಿಲ್ ದೆನ್, ಬಾಯ್.